ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಮನೆಯೂಟ ಬೇಕು ಅಂತ ಕೋರ್ಟ್ ಮುಂದೆ ಗೋಗರಿಯುತ್ತಿದ್ದಾರೆ. ಜೈಲಿನಲ್ಲಿ ಸೊರಗಿ ಹೋಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ ಅಂತ ತಮ್ಮವರ ಕಡೆಯಿಂದ ಹೇಳಿಕೆ ಕೊಡಿಸ್ತಿದ್ದಾರೆ. ಆದ್ರೆ ಅದೇ ದರ್ಶನ್ ಅಸಲಿ ಚಿತ್ರಣ ಇವತ್ತು ಬಯಲಾಗಿದೆ. ಜೈಲಿನಲ್ಲಿ ಬಿಂದಾಸ್ ಆಗಿರೋದು ಅದೊಂದು ಫೋಟೋದಿಂದ ಬಯಲಾಗಿದೆ. ಬೆಂಗಳೂರು ಹೊರವಲಯದ ರೆಸಾರ್ಟ್ ಅಲ್ಲ, ಯಾವುದೋ ಐಷಾರಾಮಿ ಹೋಟೆಲ್ ಅಲ್ಲ, ಹೈಫೈ ವಿಲ್ಲಾ ಆವರಣವೋ ಅಲ್ಲ, ದೊಡ್ಡ ಬಂಗಲೆಯ ಅಂಗಳವೋ ಅಲ್ಲ. ಇದೋ ಕೈದಿಗಳು ಶಿಕ್ಷೆ ಅನುಭವಿಸಲೇಬೇಕಾದ ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ನೀವು ನಂಬಲೇಬೇಕು. ಹುಲ್ಲು ಹಾಸಿನ ನೆಲ, ಕೂರೋಕೆ ಚೇರ್ಗಳು, ಮುಂದೊಂದು ಟಿಪಾಯ್. ಅಷ್ಟೇ ಅಲ್ಲ, ಒಂದು ಕೈಯಲ್ಲೇ ಕಾಫಿ ಮಗ್, ಇನ್ನೊಂದು ಕೈಯಲ್ಲೇ ಸಿಗರೇಟ್. ಹರಟೆ ಹೊಡೆಯೋಕೆ, ಎಂಜಾಯ್ ಮಾಡೋಕೆ ಒಂದಿಷ್ಟು ಕೊಲೆ ಆರೋಪಿಗಳು. ಇದೊಂದು ಫೋಟೋ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಹೇಗಿದೆ ಅನ್ನೋದನ್ನ ತಿಳಿಸುತ್ತೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಜೈಲಲ್ಲಿ ಹೇಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಬಿಂದಾಸ್ ಲೈಫ್. ಇದೇನೋ ಸೆಂಟ್ರಲ್ ಜೈಲೋ ಅಥವಾ ಸೆಂಟ್ರಲ್ ರೆಸಾರ್ಟೋ? ರೇಣುಕಾ ಸ್ವಾಮಿಯನ್ನ ಅತ್ಯಂತ ಕ್ರೂರಾತಿ ಕ್ರೂರವಾಗಿ ಕೊಂದಿರೋ ಆರೋಪದಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ಎಲ್ರೂ ಅಂದುಕೊಂಡಂತೆ ದರ್ಶನ್ ಸೊರಗಿ ಹೋಗಿಲ್ಲ. ಜೈಲಿನಲ್ಲಿ ಕಂಬಿ ಹಿಂದೆ ಕಷ್ಟವನ್ನು ಅನುಭವಿಸುತ್ತಿಲ್ಲ. ಜೈಲು ಆವರಣದಲ್ಲೇ ಮೂವರು ಗೆಳೆಯರೊಂದಿಗೆ ಕಾಫಿ ಹೀರ್ತಾ, ಸಿಗರೆಟ್ ಸೇತಾ ಬಿಂದಾಸ್ ಆಗಿದ್ದಾರೆ. ಅಷ್ಟಕ್ಕೂ ದರ್ಶನ್ ಜೊತೆ ಕೂತಿರೋರೋ ಯಾರೋ. ಜೈಲಿನ ಆ ಗೆಳೆಯರ ಹಿನ್ನೆಲೆ ಏನು ಅನ್ನೋದು ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ದರ್ಶನ್ ಪಕ್ಕದಲ್ಲಿ ಬ್ಲಾಕ್ ಟಿ ಶರ್ಟ್ ಹಾಕಿಕೊಂಡು ಕೂತಿರೋ ಇವನು ವಿಲ್ಸನ್ ಗಾರ್ಡನ್ ನಾಗ, ನಟೋರಿಯಸ್ ಕ್ರಿಮಿನಲ್ ಆಗಿರೋ ನಾಗ, ಬೆಂಗಳೂರು ದಕ್ಷಿಣ ವಿಭಾಗದ ರೌಡಿ ಶೀಟರ್. ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದಲ್ಲೇ ಜೈಲು ಪಾಲಾಗಿದ್ದಾನೆ. 2023 ಆಗಸ್ಟ್ ನಲ್ಲೇ ಕೋರ್ಟ್ಗೆ ಶರಣಾಗಿ ಜೈಲು ಸೇರಿದ್ದ. ನಾಗನ ಅಟ್ಟಹಾಸ ಹೆಚ್ಚಾಗ್ತಿದ್ದಂತೆ ಈತನ ವಿರುದ್ಧ ಕೋಕಾ ಕಾಯ್ದೆಯಡಿ ಕೂಡ ಮೊಕದ್ದಮೆ ದಾಖಲಾಗಿದೆ. ದರ್ಶನ್ ಎದುರು ಕೊರಳಲ್ಲಿ ಟವಲ್ ಹಾಕಿಕೊಂಡು ಕೂತಿರೋ ಇವನ ಕುಳ್ಳ ಸೀನಾ. ಶ್ರೀನಿವಾಸ್ ಅಲಿಯಾಸ್ ಕುಳ್ಳ ಸೀನಾ ಕೂಡ ರೌಡಿ ಶೀಟರ್. ಕೋಣನಕುಂಟೆ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ. ಸದ್ಯ ತಲಘಟ್ಟಪುರ ಠಾಣಾ ವ್ಯಾಪ್ತಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ದರ್ಶನ್ ಎದುರಿಗೆ ಕೂತಿರೋ ನಾಗರಾಜ್ ಅಲಿಯಾಸ್ ನಾಗ ದರ್ಶನ್ ಆಪ್ತ ಹಾಗೂ ಮ್ಯಾನೇಜರ್ ರೀತಿ ಇದ್ದ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ 11ನೇ ಆರೋಪಿಯಾಗಿದ್ದಾನೆ. ಪಾರ್ಟಿ ಸೇರಿದಂತೆ ಎಲ್ಲೆಡೆ ದರ್ಶನ್ ಜೊತೆಗೆ ಇರ್ತಿದ್ದ. ರೇಣುಕಾ ಸ್ವಾಮಿ ಕೊಲೆ ವೇಳೆ ಕೂಡ ದರ್ಶನ್ ಜೊತೆಗಿದ್ದು ಕಾಲಿಂದ ಒದ್ದಿದ್ದ ಆರೋಪದಲ್ಲಿ ಜೈಲು ಸೇರಿದ್ದಾನೆ. ಇದೊಂದು ಫೋಟೋ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದ್ದು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಕೂಡ ರಾಜಾತಿಥ್ಯದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ನ್ಯಾಯದ ಪ್ರಕಾರ ಅಥವಾ ಕಾನೂನು ಪ್ರಕಾರ ಅದು ಅವಕಾಶ ಇದೆಯಾ? ನಮಗೆ ಗೊತ್ತಿದ್ದಾಗೆ ಇತ್ತೀಚೆಗಷ್ಟೇ ನ್ಯಾಯಾಲಯ ಆದೇಶ ಮಾಡಿದೆ, ಮನೆ ಊಟ ಕೂಡ ರಿಫ್ಯೂಸ್ ಮಾಡಿದ್ದಾರೆ. ಅಂದರೆ ಮನೆ ಊಟಕ್ಕಿಂತ ಇದು ಚೀಪಾ ಅಥವಾ ಕಾಸ್ಟ್ಲಿನಾ ಅಥವಾ ಇದು ಗಂಭೀರವಾದ ಪ್ರಕರಣನಾ? ಇದು ನಿಜವಾಗ್ಲೂ ಅದಕ್ಕಿಂತ ಗಂಭೀರವಾದ ಪ್ರಕರಣ. ದರ್ಶನ್ ಬಿಂದಾಸ್ ಲೈಫ್ ನೋಡಿ ಶಾಕ್ ಆಗಿರೋ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥಯ್ಯ. ದರ್ಶನ್ ಜೈಲಿನಲ್ಲಿದ್ದಾರೋ ಇಲ್ವೋ ಎಂಬ ಭಾವನೆ ಬರ್ತಿದೆ. ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜೈಲಾಗಿರ್ಬೇಕು ವಿನ ಜೈಲಿಲ್ಲ. ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ, ನಾವು ಪೊಲೀಸ್ನವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ, ನಿಮಗೆ ತಪ್ಪಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಆತ್ಮಸ್ಥೈರ್ಯ ಹೇಳಿದ್ದು. ಇದರ ಮುಖಾಂತರ ನಾನು ಸರ್ಕಾರವನ್ನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ, ಅವರಿಗೆ ತಪ್ಪಿಸಿದ್ರೆ ಆಗಬಾರ್ದು. ಈ ಆಕ್ರೋಶದ ಬೆನ್ನಲ್ಲೇ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ರಾಜಾತಿಥ್ಯ ವಿಚಾರವನ್ನ ತನಿಖೆಗೆ ಆದೇಶಿಸಿದ್ದಾರೆ. ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ನಿನ್ನೆಯಷ್ಟೇ ಸಿಸಿಬಿ ದಾಳಿ. ವಿಷಯ ಅಂದ್ರೆ ನಿನ್ನೆಯಷ್ಟೇ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ ಮಾಡಿತ್ತು.
ಮೊಬೈಲ್, ಗಾಂಜಾ, ವೆಪನ್ ಸೇರಿದಂತೆ ನಿಷೇಧಿತ ವಸ್ತುಗಳಿರೋ ಬಗ್ಗೆ ಮಾಹಿತಿ ಬಂದ ಕಾರಣಕ್ಕೆ ತಲಾಶ್ ನಡೆಸಲಾಗಿತ್ತು. ದಾಳಿ ವೇಳೆ ಏನೋ ಸಿಕ್ಕಿಲ್ಲ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹೇಳಿದ್ರು. ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಂತರದಲ್ಲಿ ಎಲ್ಲ ಬರಗಳಲ್ಲೂ ಚೆಕ್ ಮಾಡ್ತಾರೆ. ಸಿಸಿಬಿ ದಾಳಿ ನಡೆಸಿದ ಮರುದಿನವೇ ಈ ಫೋಟೋ ವೈರಲ್ ಆಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದೇನೇ ಇರಲಿ, ಮನೆ ಊಟಕ್ಕಾಗಿ ಕೋರ್ಟ್ ಮುಂದೆ ಅಂಗಲಾಚುತ್ತಿರೋ ದರ್ಶನ್ ಜೈಲಲ್ಲಿ ಅದೆಷ್ಟು ಕುಗ್ಗಿ ಹೋಗಿದ್ದಾರೋ ಏನೋ ಅಂದುಕೊಂಡವರಿಗೆ ಈ ಫೋಟೋ ಉತ್ತರವಾಗಿದೆ. ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ಪ್ರದೀಪ್ ಮತ್ತು ಕಿರಣ್ HV, TV9 ಬೆಂಗಳೂರು.